ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪ್ ಹೋಗಿ ಫ್ರೆಂಡ್ಸ್ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸಾಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು. ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪ್ ಹೋಗಿ ಫ್ರೆಂಡ್ಸ್ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸಾಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು. ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪ್ ಹೋಗಿ ಫ್ರೆಂಡ್ಸ್ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸಾಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು. ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪ್ ಹೋಗಿ ಫ್ರೆಂಡ್ಸ್ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸಾಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು. ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ
ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪವಾಗಿ ಪರಿಣಮಿಸಿ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸೂಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು, ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಅಪ್ಪರ್ ತುಂಗಾ ಯೋಜನೆ ರೈತರಿಗೆ ವರದಾನ ಆಗಬೇಕು, ಶಾಪವಾಗಿ ಪರಿಣಮಿಸಿ ಅಂತ ಸಾಕಷ್ಟು ಬಾರಿ ಸುದ್ದಿ ಕೂಡ ಮಾಡಿದ್ದೀವಿ. ಮತ್ತದೇ ಮಾತು ಮತ್ತದೇ ಸುದ್ದಿ ವಿಷಯಕ್ಕೆ ಹೊರಟ್ರೆ ಈಗ ಇನ್ನೇನು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಆ ಬೇಸಿಗೆ ಕಾಲ ಆರಂಭ ಆದರೆ ರೈತರಿಗೆ ಈ ಅಪ್ಪರ್ ತುಂಗಾ ಯೋಜನೆಯಿಂದ ಕೆರೆಗಳು ತುಂಬಿದ್ರೆ ಒಂದಿಷ್ಟು ಬೇಸಾಯ ಅಂದರೆ ಬೇಸಿಗೆಯಲ್ಲಿ ಬೇಸಾಯ ಮಾಡ್ಬೋದಾಗಿತ್ತು. ಮೊದಲೇ ರೈತರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ರೈತರು ಸಾಕಷ್ಟು ಸಾಲ ಮುರುಸೂಲ ಮಾಡ್ಕೊಂಡಿರ್ತಾರೆ. ಮಳೆ ಇಲ್ಲೇ ಬೇಸಿಗೆ ಕಾಲ ಬಂತು ಅಂದರೆ ನೀರು ಬೇಕು, ನೀರು ಇಲ್ಲದೆ ಇದ್ದರೆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಸದ್ಯ ನಾನು ಅಂಥ ಒಂದು ಜಾಗ ಅಂದರೆ ಅಪ್ಪರ್ ತುಂಗಾ ಕಾಲುವೆ ಬಳಿ ಇದ್ದೆ ನಾನೀಗ. ಅಪ್ಪರ್ ತುಂಗಾ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅವೈಜ್ಞಾನಿಕವಾಗಿ ಈ ಒಂದು ಅಪ್ಪರ್ ತುಂಗಾ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುತ್ತೆ, ರೈತರಿಗೂ ಉಪಯೋಗ ಇಲ್ಲ, ಕೆರೆಗಳು ತುಂಬಿಸೋಕ್ಕೂ ಆಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಹಾಕೋದು, ರೈತರ ಜಮೀನ ಜಾಗ ತೊಗೊಂಡ್ರು, ಆದರೂ ಕೂಡ ಯಾವ ಲಾಭವೂ ಇಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಅಲ್ಲಲ್ಲೇ ಕೆಸರಾಗಿರುವಂಥದ್ದು. ಇದನ್ನು ಅಟ್ಲೀಸ್ಟ್ ನೀಟಾಗಿ ಕ್ಲೀನಾದರೂ ಮಾಡಿದ್ರೆ ನೀರಾದರೂ ನಿಲ್ಲಿಸ್ಕೊಂಡು ರೈತರು ಬೇಸಿಗೆ ಕಾಲದಲ್ಲಿ ಇಷ್ಟು ಬೆಳೆನ ಬೇಸಾಯ ಮಾಡ್ಕೋಬೋದಾಗಿತ್ತು. ಅದಕ್ಕೂ ಕೂಡ ಮಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ಯಾವಾಗೋ ಒಂದಿನ ಮಾಡಿದಂಥ ಈ ಅಪ್ಪರ್ ತುಂಗಾ ಯೋಜನೆ ಇವತ್ತಿಗೂ ಹಳ್ಳ ಹಿಡಿದೋಗಿದೆ. ಸಂಜೆ ಆದರೆ ಸಾಕು ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈ ಒಂದು ಅಪ್ಪರ್ ತುಂಗಾ ಯೋಜನೆಯಿಂದ ಯಾವುದೇ ಥರದ ಲಾಭ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನೊಂದು ಎಚ್ಚೆತ್ತು ಈ ಅಪ್ಪರ್ ತುಂಗಾ ಕಾಲುವೆಗಳನ್ನು ಸರಿಪಡಿಸಿ ವೈಜ್ಞಾನಿಕ ಗುಣದಿಂದ ಸರಿ ಮಾಡಲಿ ಅಂತ ಹೇಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ.